ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಸಖತ್ ರುಚಿಯಾದ ಹೋಟೆಲ್ ಸ್ಟೈಲ್ ಮಟನ್ ಬಿರಿಯಾನಿ ಮಾಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: 800 ಗ್ರಾಂ ಮಟನ್, 2 ಆನಿಯನ್, 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೊಮೆಟೊ, 2 ಗ್ಲಾಸ್ ಅಕ್ಕಿ, 15 ಚಿಲ್ಲಿ, ಸ್ವಲ್ಪ ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಪಾಲಕ್, 1 ನಿಂಬೆಹಣ್ಣು. ಇವಾಗ ಮಿಕ್ಸಿಗೆ ಚಿಲ್ಲಿ ಹಾಗೂ ಪಾಲಕ್ ಹಾಗೂ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ಫೈನಾಗಿ ರುಬ್ಕೊಳ್ಳೋಣ. ಕುಕ್ಕರ್ಗೆ 4ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲ್, 800 ಗ್ರಾಮ್ಸ್ ಮಟನ್ ಮುಳುಗುವಷ್ಟು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಸಿಲ್ ಕುಗ್ಸ್ಕೊಳ್ಳಿ. ಮೂರು ವಿಷಲ್ ಆದ ನಂತರ ಬನ್ನಿ ಮಟನ್ ಹೇಗೆ ಬೆಂದಿದೆ ನೋಡೋಣ. ಇವಾಗ ಮಟನ್ ತುಂಬ ಚೆನ್ನಾಗಿ ಬೆಂದಿದೆ. ಈ ಮಟನ್ನ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಮಟನ್ ಕೂಗಿಸ್ಕೊಂಡಿರೋ ಕುಕ್ಕರ್ನಲ್ಲೇ ಸ್ವಲ್ಪ ಆಯಿಲ್, ಒಂದು ಸ್ವಲ್ಪ ಬಟರ್, ಸ್ವಲ್ಪ ಕಲ್ಲುವ್ವ, 2 ಬೇ ಲೀವ್ಸ್, 4 ಲವಂಗ, 2 ಏಲಕ್ಕಿ, 1 ಚಕ್ಕೆ, ಸ್ವಲ್ಪ ಜೀರಿಗೆ, ಮತ್ತು ಒಂದು ಸ್ವಲ್ಪ ಸೋಂಪು. ಇಷ್ಟನ್ನು ಹಾಕಿ 1 ನಿಮಿಷ ಬಾಡಿಸಿ. ತಗೊಂಡಿರುವ 2 ಈರುಳ್ಳಿಗಳನ್ನು ಉದ್ದುದ್ದ ಹಚ್ಕೊಳ್ಳಿ. ಒಂದು ಟೊಮೆಟೊವನ್ನು ಸಣ್ಣದಾಗಿ ಹಚ್ಕೊಳ್ಳಿ. ಇವಾಗ ಕುಕ್ಕರ್ಗೆ ಹಚ್ಕೊಂಡಿರುವ ಈರುಳ್ಳಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ಘಮ ಹೋದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ನಂತರ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ.
2 ನಿಮಿಷ ಕುಕ್ ಆದ ನಂತರ ಮುಂಚೆ ರುಬ್ಬಿಟ್ಕೊಂಡಿರುವ ಮಿಶ್ರಣವನ್ನು ಈಗ ಕುಕ್ಕರ್ಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮೂರು ನಿಮಿಷ ಕುಕ್ ಆದ ಮೇಲೆ ಇದಕ್ಕೆ ಸ್ವಲ್ಪ ಮಟನ್ ಪೀಸಸ್ ಮತ್ತು ಮಟನ್ ಶೇರ್ವಾನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ 3 ನಿಮಿಷ ಮಟನ್ನ ಬೇಯಕ್ಕೆ ಬಿಡಿ. ಈ ಟೈಮ್ನಲ್ಲಿ ಮಟನ್ಗೆ ರುಚಿ ಹಿಡಿಯುತ್ತೆ. ಇವಾಗ ನಾವು 2 ಗ್ಲಾಸ್ ಆಗೋಷ್ಟು ಬಾಸುಮತಿ ರೈಸನ್ನು ನೆನೆಸಿಟ್ಕೊಂಡಿದ್ದೀವಿ. ಸೊ ರೈಸ್ ಹಾಕೋಣಕ್ಕಿಂತ ಮುಂಚೆ ಇವಾಗ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಾವು 1:1.5 ರೇಷಿಯೋನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಹೆಚ್ಚಿಟ್ಕೊಂಡಿರುವ ಟೊಮೆಟೊವನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕುಕ್ಕಾಗಿ ಎಣ್ಣೆ ಬಿಟ್ಟ ಮೇಲೆ ನೆನೆಸಿಟ್ಕೊಂಡಿರುವ ಬಾಸುಮತಿ ರೈಸನ್ನು ಹಾಕಿಕೊಳ್ಳಿ. ಲಾಸ್ಟ್ನಲ್ಲಿ 1 ನಿಂಬೆಹಣ್ಣಿನ ರಸವನ್ನು ಸೇರಿಸಿಕೊಳ್ಳಿ. ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ. 2 ವಿಷಲ್ ಆದ ನಂತರ ಬಿರಿಯಾನಿ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.